ನಮಸ್ಕಾರ. ಈ ತಿಂಗಳು 20ನೇ ತಾರೀಕು ಅಕ್ಷಯ ತದಿಗೆ ಬರ್ತಾಯಿದೆ. ಈ ವಿಶೇಷವಾಗಿರ್ತಕ್ಕಂಥ ಅಕ್ಷಯ ತದಿಗೆ ದಿನ ಸಾಮಾನ್ಯವಾಗಿ ನಮ್ಮ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ತಿಥಿ. ಅಂದರೆ ಅಕ್ಷಯ ತೃತೀಯ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಒಂದು ದಿನ ಅಂಥೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಏನು ಈ ಅಕ್ಷಯ ತೃತೀಯದ ವಿಶೇಷ ಅಂತ ನಾವು ನೋಡಿದಾಗ, ಕ್ಷಯವಿಲ್ಲದ್ದು ಅಕ್ಷಯ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ನಾಶ ಆಗೋದಿಲ್ಲ ಅಂಥೇಳಿ ಒಂದು ಭಾವನೆ. ಆ ಒಂದು ಉದ್ದೇಶದಿಂದ ಅಕ್ಷಯ ತದಿಗೆ ಅಂದರೆ ನಾವು ಒಂದಿನ ದಿನ ಒಂದು ಮನೆಯನ್ನು ಕಟ್ಟಿಸಬಹುದು, ಅಥವಾ ಒಂದು ಗೃಹ ಪ್ರವೇಶ ಮಾಡ್ಬೋದು, ಅಥವಾ ಒಂದು ವಾಹನವನ್ನು ತೆಗೆದುಕೊಳ್ಳಬಹುದು, ಅಥವಾ ಬಂಗಾರ ಬೆಳ್ಳಿ ಸಂಬಂಧಪಟ್ಟ ಯಾವುದನ್ನು ವಸ್ತುಗಳನ್ನು ತೆಗೆದುಕೊಂಡಾಗ ಅದು ನಾಶ ಆಗೋದಿಲ್ಲ, ಕ್ಷಯವಿಲ್ಲದ ಹಾಗೆ ಅಕ್ಷಯ ಅಂದರೆ ಡಬಲ್ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಹಾಗಾಗಿ ವಿಶೇಷವಾಗಿ ಈ ಒಂದು ಅಕ್ಷಯ ತದಿಗೆ ಅಂತಕ್ಕಂಥದ್ದು ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೇದ ಮತ್ತು ಜ್ಯೋತಿಷದಲ್ಲಿ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ತಿಥಿ ಅಂದರೆ ತೃತೀಯ ಅಂತಕ್ಕಂಥದ್ದು ತಿಥಿ. ಅಕ್ಷಯ ತೃತೀಯ ಅಂತೇಳಿ ಹೇಳ್ತೀವಿ. ವೈಶಾಖ ಶುದ್ಧ ತದಿಗೆ ಅಥವಾ ವೈಶಾಖ ಶುದ್ಧ ತೃತೀಯ ಅಂತ ಹೇಳ್ತೇವೆ. ಇದಕ್ಕೆ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಹೇಳ್ತೇವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ, ಒಂದು ವರ್ಷದಲ್ಲಿ ಒಂದು ದಿನ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಅಕ್ಷಯ ತೃತೀಯ. ಈ ಒಂದು ದಿನ ಸಾಮಾನ್ಯವಾಗಿ ಸಾಕಷ್ಟು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನೋಡ್ತೀವಿ. ಕಾರಣ ದ್ವಿಗುಣ ಲಾಭ ಅಂದರೆ ಅಕ್ಷಯ ಆಗುತ್ತೆ ಅಂತಕ್ಕಂಥ ನಂಬಿಕೆಯಿಂದ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡ್ಬಂದಿದ್ದಾರೆ. ನಿಜ ಇರಬಹುದು. ಯಾಕೆಂದರೆ ಅಲ್ಲಿ ತಿಥಿನೇ ಹೇಳುತ್ತೆ ಅಕ್ಷಯ ತೃತೀಯ ಅಂದರೆ ಕ್ಷಯವಿಲ್ಲದ್ದು ಅಕ್ಷಯ ಅಂತೇಳಿ ಹೇಳ್ತೀವಿ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡಾಗ ಅದು ಡಬಲ್ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಹಾಗಾಗಿ ಕೆಲವು ಗೃಹ ಪ್ರವೇಶಗಳಾಗ್ಬೋದು, ಅಥವಾ ಕೆಲವು ವಾಸ್ತು ಪೂಜೆಗಳಾಗ್ಬೋದು, ಹೊಸ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು, ಹೊಸ ವಾಹನವನ್ನು ತೆಗೆದುಕೊಳ್ತಕ್ಕಂಥವ್ರು ಈ ಒಂದು ಶುಭ ದಿನಕ್ಕಾಗಿ ತುಂಬ ದಿನಗಳಿಂದ ಕಾಯ್ತಾ ಇರ್ತಾರೆ. ಯಾಕೆಂದರೆ ಒಳ್ಳೆಯ ಒಂದು ದಿನ, ಸುದಿನ ಅಂತೇಳಿ ಹೇಳ್ತೇವೆ. ಈ ಒಂದು ಅಕ್ಷಯ ತೃತೀಯ ದಿನ ಬರೀ ಬಂಗಾರವನ್ನು ತೆಗೆದುಕೊಳ್ಳಬೇಕಂದ್ರೆ ಖಂಡಿತ ತಪ್ಪು. ಯಾಕೆಂದರೆ ಬರೀ ಬಂಗಾರಕ್ಕೆ ಮಾತ್ರ ಒಂದು ಪ್ರಾಶಸ್ತ್ಯ ಕೊಟ್ಟಿಲ್ಲ. ಯಾವುದೇ ವಸ್ತುಗಳನ್ನು ಅಂದರೆ ಬಂಗಾರ ಆಗ್ಬೋದು, ಸಾಧ್ಯವಾದಾಗ ಬಂಗಾರ ಅವಶ್ಯಕತೆ ಇರ್ತಕ್ಕಂಥವ್ರು, ಶಕ್ತಿ ಇರ್ತಕ್ಕಂಥವ್ರು ಬಂಗಾರವನ್ನು ತೆಗೆದುಕೊಳ್ಳಲು ತಪ್ಪಿಲ್ಲ. ಮತ್ತು ಶಕ್ತಿ ಇಲ್ಲ ಅಂದರೆ ಬೆಳ್ಳಿಯನ್ನು ತೆಗೆದುಕೊಳ್ಳಬಹುದು. ಅದಕ್ಕೂ ಶಕ್ತಿ ಇಲ್ಲ ಅಂತ ಪಕ್ಷದಲ್ಲಿ ಹಿತ್ತಾಳೆ ಆಗ್ಬೋದು, ತಾಮ್ರದ ಪಾತ್ರೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಹೊಸ ವಸ್ತ್ರಗಳನ್ನು ಧರಿಸಿಕೊಳ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಪುಸ್ತಕಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇದೂ ಸಹ ಅಕ್ಷಯವಾಗುತ್ತೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಬರೀ ಬಂಗಾರಕ್ಕೆ ಮಾತ್ರ ಪ್ರಾಶಸ್ತ್ಯ ಅಂದರೆ ಖಂಡಿತ ತಪ್ಪು. ಬೇರೆ ವಸ್ತುಗಳು ಯಾವುದಾದ್ರೂ ತೆಗೆದುಕೊಳ್ಳಬಹುದು. ವಿಶೇಷವಾಗಿರ್ತಕ್ಕ ಈ ಅಕ್ಷಯ ತೃತೀಯ ದಿನ ನಾವು ಮಾಡಿರ್ತಕ್ಕಂಥ ಕೆಲಸ, ಪೂಜೆ ಆಗ್ಬೋದು, ಯಾವುದೇ ಒಂದು ಒಳ್ಳೆಯ ಕೆಲಸಗಳು ದ್ವಿಗುಣವಾಗುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ಆ ಒಂದು ದಿನಕ್ಕಾಗಿ ನಾವೆಲ್ಲ ಕಾಯ್ತಾ ಇರ್ತೇವೆ. ಈ ಒಂದು ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಒಂದು ಭೂಮಿಯನ್ನು ಸಹ ಅಂದರೆ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯ ಫಲ ಕೊಡುತ್ತೆ ಅಂತೇಳಿ ಹೇಳ್ತೇವೆ. ಮತ್ತು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ವಾಸ್ತು ಪೂಜೆ ಅಂದರೆ ಪಾಯ ಪೂಜೆ ಅಂತ ಹೇಳ್ತೀವಿ, ಅದನ್ನು ಮಾಡ್ತಕ್ಕಂಥದ್ದು, ಅಥವಾ ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಒಳ್ಳೆಯ ಫಲ ಕೊಡುತ್ತೆ ಅಂತೇಳಿ ಹೇಳುತ್ತೆ. ಹಾಗಾಗಿ ಬರೀ ಬಂಗಾರಕ್ಕಾಗಿ ನೀವು ಮನಸ್ಸನ್ನು ಮಾಡಬೇಡಿ. ಇಲ್ಲಿ ಹೇಳಿರ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳೋದು ಅಕ್ಷಯ ಫಲವನ್ನು ಕೊಡುತ್ತೆ ಅಂತೇಳಿ ಶಾಸ್ತ್ರಗಳು ಉಲ್ಲೇಖ ಮಾಡಿದೆ. ಹಾಗಾಗಿ ಬರೀ ಬಂಗಾರಕ್ಕೆ ಮಾತ್ರ ಮೀಸಲು ಆಗಿಲ್ಲ ಈ ಒಂದು ದಿನ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಮತ್ತು ಈ ಒಂದು ಅಕ್ಷಯ ತೃತೀಯ ದಿನ ಪ್ರಾರಂಭವಾಗಿ ಈ ಒಂದು 5 ರಾಶಿಯವರಿಗೆ ಒಳ್ಳೆಯ ಫಲ ಅಂದರೆ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಯಾವುದು ಆ ಒಂದು 5 ರಾಶಿಗಳು ಅಂತ ನಾವು ನೋಡಿದಾಗ, ಮೇಷರಾಶಿ, ವೃಷಭ ರಾಶಿ, ಮತ್ತು ಸಿಂಹ, ಮತ್ತು ವೃಶ್ಚಿಕ, ಕುಂಭರಾಶಿ, ಈ 5 ರಾಶಿಗಳವರಿಗೆ ಒಳ್ಳೆಯ ಅಕ್ಷಯ ತೃತೀಯ ದಿನದಿಂದ ಪ್ರಾರಂಭವಾಗಿ ಈ ಒಂದು ಲಾಭ ಆಗ್ತಕ್ಕಂಥ ಒಂದು ಲಕ್ಷಣಗಳು ಬಹಳವಾಗಿ ಕಾಣಿಸುತ್ತೆ.
ಹಾಗಾಗಿ ಈ 5 ರಾಶಿಗಳವರಿಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಅಕ್ಷಯ ತೃತೀಯ ದಿನದ ಪ್ರಾರಂಭವಾಗಿ ಲಾಭಗಳು ಅನಿರೀಕ್ಷಿತವಾಗಿ ಮನೆಯನ್ನು ತೆಗೆದುಕೊಡ್ತಕ್ಕಂಥದ್ದಾಗ್ಬೋದು, ಅಥವಾ ಗಾಡಿ ಅಂದರೆ ವಾಹನವನ್ನು ತೆಗೆದುಕೊಂತ ಆಗ್ಬೋದು, ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು, ಯಾವುದೋ ಒಂದು ಹೊಸ ವಸ್ತು ವಾಹನ ಆಗ್ಬೋದು ಬರ್ತಕ್ಕಂಥ ಒಂದು ಅವಕಾಶಗಳು ಈ ಒಂದು 5 ರಾಶಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ಇರೋದ್ರಿಂದ ತುಂಬ ಸಂತೋಷವನ್ನು ಪಡ್ತಕ್ಕಂಥ ಈ 5 ರಾಶಿಗಳು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ಅಂದರೆ ಕೇವಲ ಬಂಗಾರಕ್ಕಾಗಿ ಮೀಸಲು ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಬೇಕಾಗುತ್ತೆ. ಯಾವುದೇ ಕೆಲಸವನ್ನು ಮಾಡಿ ಆ ಒಂದು ಅಕ್ಷಯ ತೃತೀಯ ದಿನ ಒಂದು ದಾನವನ್ನು ಮಾಡಿ ಅದು ಅಕ್ಷಯ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳುತ್ತೆ. ಹಾಗಾಗಿ ಕೇವಲ ಬಂಗಾರಕ್ಕಾಗಿ ಈ ಒಂದು ದಿನ ಮೀಸಲು ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು 5 ರಾಶಿಗಳವರಿಗೆ ಒಳ್ಳೆಯ ಫಲ ಅಂದರೆ ಮೇಷ, ವೃಷಭ, ಸಿಂಹ ಮತ್ತು ವೃಶ್ಚಿಕ, ಕುಂಭ ರಾಶಿ ಈ ಒಂದು 5 ರಾಶಿಗಳಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತೀವಿ. ಈ ಒಂದು 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಜ್ಯೋತಿಷ್ಯದ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಪೇಜ್ ಮುಖಾಂತರ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇರ್ತೀವಿ. ನಮಸ್ಕಾರ.